ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಡೇ 2 ಆಗಿದೆ ನಮ್ಮ ವೆಕೇಷನಲ್ಲಿ. ನಾನು ಡೇ 1 ನಾವು ಟ್ರಾವೆಲಿಂಗು ಎಲ್ಲದನ್ನು ವೀಡಿಯೋ ಮಾಡಾಕಿದೆ. ಇದು ಈಗ ತೋರಿಸುತ್ತಲ್ಲ, ಏನೋ ಒಂದು ಪ್ರಾಬ್ಲಮಿಂದ ಅದು ಆಟೋಮೆಟಿಕ್ಲಿ ಡಿಲೀಟ್ ಆಗುತ್ತೆ ಅಂತೇಳಿ ಅಪ್ಲೋಡ್ ಸಹ ಮಾಡಿದೆ. ಅದು ಆಟೋಮೆಟಿಕ್ಲಿ ಡಿಲೀಟ್ ಆಗಿದೆ. ಫ್ಯೂಚರ್ಸ್ ಆ ವಿಡಿಯೋ ಏನಾದರೂ ಅಪ್ಲೋಡ್ ಆಗುತ್ತೆ ಅನ್ನೋ ಚಾನ್ಸಸ್ ಇದ್ದರೆ ನಾನು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಎಡಿಟಿಂಗ್ ಆಗಿದೆ. ಇದು ನಾವು ಡೇ 2 ಆಗಿದೆ. ನಮಗೆ ಡೇ 1ಅಲ್ಲಿ ಜಕ್ಕೂಸಿ ರೂಮ್ ಕೊಟ್ಟಿದ್ರು. ಡೇ 2 ಅಲ್ಲಿ ಗ್ಲಾಸ್ ರೂಮ್ ಕೊಟ್ಟಿದ್ರು. ಗ್ಲಾಸ್ ಹೌಸ್ ಇಂದ ಹೊರಗಡೆ ವಿಂಡೋ ಓಪನ್ ಮಾಡಿದೆ. ಗ್ಲಾಸ್ ವಿಂಡೋನ ಬಾಲ್ಕನಿ ಥರ ಇದೆ. ಅದನ್ನು ಓಪನ್ ಮಾಡಿದ್ರೆ ಈ ಥರ ವ್ಯೂ ಇದೆ. ವ್ಯೂ ತುಂಬಾ ಚೆನ್ನಾಗಿದೆ. ಇಲ್ಲಿಂದನೇ ನನಗೆ ಆನೆ ಕೂಗೋ ಸೌಂಡ್ ಕೇಳಿಸಿದ್ದು. ನಾನು ಈ ಥರ ಬೆಳಗ್ಗೆ ಎದ್ದ ತಕ್ಷಣ ವಿಂಡೋನ ಓಪನ್ ಮಾಡಿ ಈಚೆ ಬಂದು ನಿಂತ್ಕೊಂಡ್ರೆ ನೋಡಿ, ಹೊಸ ಬಿಲ್ಡಿಂಗು ಇನ್ನು ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಅದು ನಾವೇ ಫಸ್ಟ್ ಹೋಗಿದ್ದು. ಮತ್ತು ನಾವು ಅಲ್ಲಿಂದ ಫ್ರೆಶ್ ಅಪ್ ಆಗಿ ಬೆಳಗ್ಗೆನೇ ಫ್ರೆಶ್ ಅಪ್ ಆದ್ವಿ. ಬ್ರೇಕ್ಫಾಸ್ಟ್ ಟೈಮ್ಗೆ ಚೆನ್ನಾಗಿ ರೆಡಿ ಆಗಿಬಿಟ್ಟು ಒಂದೇ ಸತಿ ಹೋಗೋಣ ಅಂತೇಳಿ. ಯಾಕಂದರೆ ನಮ್ಮ ಜೊತೆ ಒಬ್ಬರು ಪೇರ್ ಆಗಿದ್ದರು. ಅವರು ಅವತ್ತು ಚೆಕ್ಔಟ್ ಆಗ್ತಿದ್ರು. ಅವರು ಏನು ಹೇಳಿದ್ರು ಅಂದರೆ, ಆನ್ ದ ವೇ ಯಾವುದಾದ್ರೂ ಪ್ಲೇಸಸ್ ಇದ್ದರೆ ನಾವು ನೋಡಿಕೊಂಡು ಹಾಗೆ ಬೆಂಗಳೂರಿಗೆ ಹೋಗ್ತೀವಿ, ನೀವು ಬರೋ ಹೋಗಿದ್ರೆ ಬನ್ನಿ ಅಂತೇಳಿ. ಸರಿ, ಓಕೆ, ನಾವು ಏನು ಮಾಡೋದು ಇದ್ದು ಅಂತೇಳಿ ನಾವು ಅವ್ರು ಆನ್ ದ ವೇ ಹಾಗೆ ವ್ಯೂನ ನೋಡ್ಕೊಂಡು ಹಾಗೆ ಹೋದ್ರು. ನಾವು ಮತ್ತೆ ವಾಪಸ್ ರೆಸಾರ್ಟಿಗೆ ಬಂದ್ವಿ. ಎಲ್ಲಿ ಹೋದ್ವಿ, ಏನು ಮಾಡಿದ್ವಿ ಅಂತಲೂ ತೋರಿಸ್ತೀನಿ. ಬರಬೇಕಾದ್ರೆ ಯಾವುದೇ ಥರ ವೀಡಿಯೋ ಮಾಡಲಿಲ್ಲ. ನಾವು ಒಂದು ಫಾಲ್ಸಿಗೆ ಬಂದ್ವಿ. ಇದು ಮೂಕನ ಮನೆ ಫಾಲ್ಸ್ ಅಂತ ಹೇಳಿ. ಫಾಲ್ಸ್ ತುಂಬಾ ಚೆನ್ನಾಗಿದೆ. ಆದರೆ ರೋಡು ಅಂದರೆ ಫಾಲ್ಸ್ ಹತ್ರ ಹೋಗ್ಬೇಕಾದಾಗ ರೋಡು ತುಂಬಾ ಹೆವಿ ಡ್ಯಾಮೇಜಿಂಗ್ ಆಗಿ ತುಂಬ ಸ್ಕೇರಿಯಾಗಿದೆ. ಅಂದರೆ ನಾನು ಶೂ ವೇರ್ ಮಾಡಿದ್ದಿಲ್ಲ, ಸ್ಲಿಪ್ಪರ್ ವೇರ್ ಮಾಡಿದ್ದೆ. ಅದಕ್ಕೋಸ್ಕರ ನಾನು ಹೋಗಲಿಲ್ಲ. ಮತ್ತು ನಮ್ಮ ಜೊತೆ ಪೇರಾಗಿ ಬಂದಿದ್ದ ಅವರು ಸಹ ಹೋಗಲಿಲ್ಲ. ಮತ್ತು ಅವರು ಯಾಕೆ ಅಂದರೆ ನನಗೆ ಸ್ವೆಟ್ ಆಗುತ್ತೆ, ಕಾಲು ತುಂಬಾ ಸ್ವೆಟ್ ಆಗುತ್ತೆ, ಸ್ಕಿಡ್ ಜಾಸ್ತಿ ಆಗುತ್ತೆ. ಅದಕ್ಕೆ ನಾನು ಹೋಗಲಿಲ್ಲ. ನಂಗೆ ಕಂಫರ್ಟಬಲ್ ಇದ್ದಿಲ್ಲ, ಅದಕ್ಕೆ ನಾನು ಹೋಗಲಿಲ್ಲ. ನಮ್ಮ ಹಸ್ಬೆಂಡು ಮತ್ತು ನನ್ನ ಮಗಳು ಮತ್ತು ನಮ್ಮ ಜೊತೆ ಬಂದಿದ್ರಲ್ಲ, ಅವರು ಹೋಗಿ ಎಂಜಾಯ್ ಮಾಡ್ಕೊಂಬಂದರು. ಅದು ಹೇಗಿದೆ ಅಂತಲೂ ತೋರಿಸ್ತೀನಿ. ದಾರಿ ಕಡೆ ಹೋಗೋದಕ್ಕೆ ದಾರಿ ಹೇಗಿದೆ ಅಂದರೆ ತುಂಬಾ ಕಲ್ಲು, ಅದನ್ನು ಇಳಿದು ಹೋಗಬೇಕು. ತೋರಿಸ್ತೀನಿ ಆ ದಾರಿ ಹೇಗಿದೆ ಅಂತೇಳಿ. ಇದು ಫಾಲ್ಸ್ ತುಂಬಾ ಚೆನ್ನಾಗಿತ್ತು, ನೀರು ಇತ್ತು. ಇದು ದಾರಿ ನೋಡಿ, ನಮ್ಮ ಹಸ್ಬೆಂಡ್ ಇಳಿದು ಹೋಗಿದ್ದಾರೆ ಆಲ್ರೆಡಿ. ನೋಡಿ, ಈ ಥರ ಇಳಿದು ಹೋಗ್ಬೇಕಿದೆ. ಆಲ್ರೆಡಿ ಒಂದು ಮರ ಬಿದ್ದೋಗಿದೆ. ಮರದ ಕೆಳಗಡೆ ನೀರು ಹರಿದು ಹೇಗಾಗಿರುತ್ತೆ ಆ ಥರ ಆಗಿದೆ ದಾರಿ. ಅದರೊಳಗಡೆ ಇಳಿದು ಹೋಗಬೇಕು. ನಾವು ಮೇಲೆಗಡೆ ನಿಂತಿದ್ವಿ ನೋಡಿ. ಇಲ್ಲಿ ಅವ್ರ ಕೆಳಗಡೆ ಇದ್ದಾರೆ. ನನ್ನ ಮಗಳು ನೀರಲ್ಲಿ ಆಡಬೇಕು ಅಂತೇಳಿ ಹೋದ್ಲು. ಅವರಪ್ಪ ಶೂಸ್ ಎಲ್ಲ ರಿಮೂವ್ ಮಾಡ್ತಿದ್ದಾರೆ ನೋಡಿ. ಫಾಲ್ ಇದು. ಇಲ್ಲಿಂದ ನಾವು ನಾನು ಝೂಮ್ ಮಾಡಿ ಹಿಡ್ದಿದ್ದೀನಿ ಇದನ್ನು ನೋಡಿ. ಝೂಮ್ ಔಟ್ ಮಾಡಿದೆ. ಅವ್ರು ಅಲ್ಲಿದ್ದಾರೆ, ನಾವು ಮೇಲೆಗಡೆ ಇದ್ದೀನಿ. ಇಲ್ಲಿ ನೋಡಿ, ಅವ್ರು ಹತ್ತು ಬರ್ತಿದ್ದಾರೆ. ಸೈಡಲ್ಲಿ ಕಾಣಿಸ್ತಿರ್ಬೋದು ನಿಮಗೆ. ಆ ಥರ ಹತ್ತು ಬರಬೇಕು. ಬೆಟ್ಟ ಹತ್ತೋ ರೀತಿ ಸಣ್ಣ ದಾರಿ. ಅಂದರೆ ಒಬ್ಬರು ಹೋದರೆ ಒಬ್ಬರು ಬರೋದಕ್ಕಾಗಲ್ಲ. ಆ ಥರ ಚಿಕ್ಕ ದಾರಿ ಇದೆ, ಅದರಲ್ಲಿ ಇಳಿದು ಹೋಗಬೇಕು. ಮತ್ತು ಇನ್ನೂ ಒಂದು ದಾರಿ ಇದೆ. ನಾವು ಫಸ್ಟೇ ಅದನ್ನು ಅವ್ರು ಹೇಳಿದ್ರು, ನಿಮ್ಮದು ಈಗ ತಾರಲ್ಲ ಹೋಗುತ್ತೆ ಅಂತ. ನಾವು ಅದೇ ಹೇಳಿದ್ರಲ್ಲ, ನಾವು ಯಾಕೆ ಮತ್ತೆ ಇದು ಮಾಡೋದು, ನಡ್ಕೊಂಡೇ ಹೋಗೋಣ ಅಂತೇಳಿ ನಾವು ಮೇಲುಗಡೆನೇ ಕಾರ್ ಪಾರ್ಕಿಂಗ್ ಮಾಡಿ ಬಂದ್ವಿ. ನಡ್ಕೊಂಡು ಬರಬೇಕಾದಾಗ ನಮಗೆ ಕಾಣಿಸಿತ್ತು ಆ ದಾರಿ. ಗಾಡಿನೂ ಹೋಗ್ಬೋದು, ವೆಹಿಕಲ್ಸು ಸಹ ಹೋಗ್ಬೋದು. ಆದರೆ ಇಲ್ಲಿ ಬರೋಲ್ಲ. ಫಾಲ್ಸ್ ಇದೆಯಲ್ಲ, ಫಾಲ್ಸ್ ಮೇಲೆಗಡೆ ತೋರಿಸ್ತೀನಿ ಇದು. ನಾನು ನಿಮಗೆ ಫಾಲ್ಸ್ ಮೇಲಿಂದ ನೀರು ಬೀಳುತ್ತಲ್ಲ, ಆ ಮೇಲೆಗಡೆ ಹೋಗುತ್ತೆ, ಕೆಳಗಡೆಗೆ ಬರೋಲ್ಲ. ಮತ್ತು ಕೆಳಗಡೆಗೆ ಬರಬೇಕಂದ್ರೆ ನಾವು ನಡ್ಕೊಬಂದಿದ್ದ ದಾರಿಗೆ ಬರಬೇಕು. ಮತ್ತು ನಾವು ಅಲ್ಲಿಂದ ಬಂದಿದ್ದೆ ಒಂದು ವ್ಯೂ ಪಾಯಿಂಟ್ಗೆ. ಈ ವ್ಯೂ ಪಾಯಿಂಟು ತುಂಬಾ ಚೆನ್ನಾಗಿದೆ. ಇದು ನೇಮ್ ಮರ್ತೋಗಿದ್ದೀನಿ ನಾನು. ತುಂಬಾ ಚೆನ್ನಾಗಿದೆ ವ್ಯೂ ಪಾಯಿಂಟು. ಇದು ಇದ್ರ ನೇಮೇನೋ ಮರ್ತಿದ್ದೀನಿ. ವ್ಯೂ ಮಾತ್ರ ಸಕ್ಕತ್ತಾಗಿದೆ. ನಾವು ತುಂಬಾ ಎಂಜಾಯ್ ಮಾಡಿದ್ವಿ ನೋಡಿ. ವ್ಯೂ ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ಹೋಗ್ತಾ ಸೂಪರಾಗಿ ಕಾಣಿಸ್ತಿದೆ ನೋಡಿ. ವ್ಯೂ ಹೇಗೆ ಕಾಣಿಸ್ತಿದೆ ಅಂತ ಸಕ್ಕತ್ತಾಗಿದೆ ವ್ಯೂ ನೋಡಿ. ಫೋಟೋಸ್ ಎಲ್ಲ ತೊಗೊಂಡ್ವಿ. ನಾವು ಒಂದು ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಂಡ್ವಿ. ವ್ಯೂ ಮಾತ್ರ ಸಕ್ಕತ್ತಾಗಿ ಕಾಣಿಸ್ತಿದೆ. ಇದು ಏನಂದರೆ, ಈಗ ಮಂಜು ಸ್ವಲ್ಪ ಕ್ಲೌಡೆಲ್ಲ ತುಂಬ್ಕೊಂಡಂಗಿದೆ ನೋಡಿ. ಸಕ್ಕತ್ತಾಗಿದೆ ವ್ಯೂ ಮಾತ್ರ. ನಾವು ಕ್ಯಾಮ್ರೆಲ್ಲ ಕ್ಯಾರಿ ಮಾಡಿದ್ವಿ. ಫೋಟೋಸು ವೀಡಿಯೋಸ್ ಎಲ್ಲ ತೊಗೊಂಡ್ವಿ. ಇದು ನನ್ನ ಹಸ್ಬೆಂಡ್ ವೀಡಿಯೋ ಮಾಡ್ತಾಯಿದ್ದೆ ನಾನು ಕೂರಿಸಿ. ನಮ್ಮದು ಸ್ವಲ್ಪ ವೀಡಿಯೋಸು ಫೋಟೋಸ್ ಎಲ್ಲ ಮಾಡ್ಕೊಂಡ್ವಿ.
ಮತ್ತು ನಾವು ಅಲ್ಲಿಂದ ರೆಸಾರ್ಟ್ಗೆ ವಾಪಸ್ ಬಂದ್ವಿ. ರೆಸಾರ್ಟ್ಗೆ ವಾಪಸ್ ಬರಬೇಕಾದಾಗ ರೋಡಲ್ಲಿ ಈ ಥರ ವ್ಯೂ ಇತ್ತು, ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಸ್ವಲ್ಪ ಗ್ಲಿಮ್ಸ್ ತೊಗೊಂಡೆ, ಸಗದಾಗಿತ್ತು ರೋಡು ಮಾತ್ರನೂ. ರೋಡೂ ತುಂಬಾ ಚೆನ್ನಾಗಿದೆ. ಅಂದರೆ ವ್ಯೂ ಪಾಯಿಂಟ್ಗೂ ನಮ್ಮ ರೆಸಾರ್ಟ್ಗೆ ಬರಬೇಕಾಗಿರೋ ದಾರೀಲಿ ಫುಲ್ ಕಾಫಿ ಎಸ್ಟೇಟ್ಸು ಆ ಥರ ಸೈಡಲ್ಲಿ ಆ ಕಡೆ ಈ ಕಡೆ ತುಂಬಾ ಚೆನ್ನಾಗಿದೆ ರೋಡೂ ಸಹ. ಅಲ್ಲಿನ ವಾತಾವರಣ ತುಂಬಾ ಚೆನ್ನಾಗಿತ್ತು. ನೋಡಿದ್ರಲ್ಲ ಈಗ ಸಣ್ಣ ಬ್ರಿಡ್ಜು, ಆ ಕಡೆ ನೀರಿಂದು ಒಂದು ಏನೋ ಹೊಳೆ ಹರ್ಕೊಂಡು ಹೋಗೋ ಥರ ಈ ಕಡೆ ಬೆಳೆಗಳೆಲ್ಲ ಬೆಳ್ಕೊಂಡು ತುಂಬಾ ಚೆನ್ನಾಗಿತ್ತು. ಅಲ್ಲಿಂದ ಮತ್ತೆ ನಾವು ರೆಸಾರ್ಟಿಗೆ ಬಂದ್ವಿ. ರೆಸಾರ್ಟಿಗೆ ಬಂದು ನನ್ನ ಮಗಳು ಸ್ವಿಮ್ಮಿಂಗ್ ಪೂಲ್ ಆಡಬೇಕು ಅಂತ ಹೇಳಿದಲ್ಲ, ಒಂದು ಸ್ವಲ್ಪ ಹೊತ್ತು ಸ್ವಿಮ್ಮಿಂಗ್ ಪೂಲೆಲ್ಲ ಆಡಿ ಮತ್ತು ರೂಮ್ಗೆ ಹೋಗಿ ರೆಸ್ಟ್ ಮಾಡಿ ಮತ್ತು ನಾವು ಫೈರ್ ಕ್ಯಾಂಪ್ಗೆ ರೆಡಿ ಆದ್ವಿ. ಫೈರ್ ಕ್ಯಾಂಪ್ಗೆ ರೆಡಿಯಾಗಿ ಫೈರ್ ಕ್ಯಾಂಪ್ಗೆ ಹೊರಡ್ತಾಯಿದ್ವಿ. ಅಲ್ಲಿ ನನ್ನ ಮಗಳು ಲಾಗ್ ಸ್ಟಾರ್ಟ್ ಮಾಡಿದ್ದಾಳೆ. ನಾನಲ್ಲಿ ಏನು ಲಾಗ್ ಅಂದರೆ ಅವಳು ಅಂದರೆ ಚಳಿಗೆ ಬಾಯಲ್ಲಿ ಉಫ್ ಅಂತ ಮಾಡಿದ್ರೆ ಹೊಗೆ ಬರುತ್ತಲ್ಲ, ಅದನ್ನು ಮಾಡಮ್ಮ ವೀಡಿಯೋ ಮಾಡಮ್ಮ ಅಂತೇಳಿ ಮಾಡಿಸ್ತಿದ್ದಾಳೆ. ಅದನ್ನು ಮಾಡಿದ್ಲು. ಫೈರ್ ಕ್ಯಾಂಪ್ಗೆ ಅಂತ ಬಂದ್ವಿ. ಅಲ್ಲಿ ನನ್ನ ಮಗಳು ಜೋಕಾಲಿ ಆಡಬೇಕು ಅಂತ ಹೇಳಿದಾಗ ನನ್ನ ಮಗಳು ಆಡ್ತಾಯಿದ್ಲು. ನನಗೂ ಯಾಕೆ ಆಡ್ಬೇಕು ಅನ್ನಿಸ್ತು, ಅದಕ್ಕೆ ನಾನು ಒಂದು ಸ್ವಲ್ಪ ಹೊತ್ತು ಜೋಕಾಲಿ ಆಡಿದೆ. ಅಲ್ಲಿಂದ ನಾನಾದಮೇಲೆ ನಮ್ಮ ಹಸ್ಬೆಂಡ್ ಆಡಿದ್ರು, ಅವ್ರ ಅಪ್ಪ ಆಡಿದ್ರು. ಇಬ್ಬರೂ ತಂದೆ ಮಗಳು ಏನು ಬೇಕಾದ್ರೆ ನಾನು ಆಡಬೇಕಾದ್ರೆ ಅವ್ರು ವೀಡಿಯೋ ಮಾಡಿದ್ರು, ಅವ್ರು ಆಡಬೇಕಾದ್ರೆ ನಾನು ವೀಡಿಯೋ ಮಾಡ್ತಾಯಿದ್ದೆ. ಮತ್ತು ನಾವು ಜೋಕಾಲಿಯಿಂದ ಸ್ಟ್ರೈಟ್ ಬಂದಿದ್ದೆ ಫೈರ್ ಕ್ಯಾಂಪ್ಗೆ. ಫೈರ್ ಕ್ಯಾಂಪಲ್ಲಿ ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಅಲ್ಲಿ ಪ್ರೈವೇಟ್ ಆಗಿದ್ದರಿಂದ. ಮತ್ತು ನಾನು ಬೇರೆ ವೀಡಿಯೋಸ್ ಮಾಡೋದಕ್ಕಾಗಲಿಲ್ಲ. ನೈಟು ಬಂದು ಡಿನ್ನರ್ ಮಾಡ್ಕೊಂಡು ಬಂದು ಮಲಗಿಬಿಟ್ವಿ. ಮತ್ತು ಬೆಳಗ್ಗೆ ರೆಡಿಯಾಗಿ ಚೆಕ್ಔಟ್ಗೆ ರೆಡಿಯಾಗಿದ್ವಿ. ಅದನ್ನೇ ನನ್ನ ಮಗಳು ವ್ಲಾಗ್ ಮಾಡ್ತಿದ್ದಾಳೆ, ಬನ್ನಿ ಫ್ರೆಂಡ್ಸ್ ಹೋಗೋಣ ಫ್ರೆಂಡ್ಸ್ ಅಂತೇಳಿ. ಅಂದರೆ ನಾವು ಟಿಫನ್ಗೆ ಹೋಗ್ತಾಯಿದ್ವಿ. ಅಂದರೆ ಚೆಕ್ಔಟ್ ಇತ್ತು ಇವತ್ತು. ನಾವು ಬ್ರೇಕ್ಫಾಸ್ಟ್ ಮಾಡಿಕೊಂಡು ಚೆಕ್ಔಟ್ ಆಗಬೇಕಾಗಿತ್ತು. ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಅಂತ ಹೋಗ್ತಾಯಿದ್ದೀವಿ. ನಮಗೆ 12 o'clockಗೆ ಚೆಕ್ಔಟ್ ಇದ್ದಿದ್ದು. ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಬಂದು ಮತ್ತು ಪ್ಯಾಕಿಂಗ್ ಎಲ್ಲ ಮಾಡಿಕೊಡೋಣ ಅಂತೇಳಿ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಹೋಗ್ತಾಯಿದ್ವಿ. ಭವಾನಿ ಈ ರೀತಿ ರೆಡಿಯಾಗಿದ್ಲು. ನಾನು ಲಾಗ್ ಮಾಡ್ತೀನಿ ಅಂತೇಳಿ ಮೇಡಮ್ ಅವರು ಲಾಗ್ ಸ್ಟಾರ್ಟ್ ಮಾಡಿದ್ದಲ್ಲಿ ಆಮೇಲೆ ಡಿಸ್ಟರ್ಬ್ ಆದರು ನೋಡಿಕೊಂಡು, ನಂಬರ್ ನೋಡಿಕೊಂಡು ಅದು ನೋಡಿಕೊಂಡು ನೆಕ್ಸ್ಟ್ ನಾವು ಇವಾಗ ಟಿಫನ್ ಮಾಡೋದಕ್ಕಂತ ಹೋಗ್ತಾಯಿದ್ದೀವಿ. ಅಲ್ಲಿಂದ ನಾವು ಎಲ್ಲಿ ಬರಬೇಕು ಬಾಯ್ಸ್ ನೋಡಿ ಗಾಯ್ಸ್, ಅಲ್ಲೇ ಗಾಯ್ಸ್ ನಾವು ಊಟ ತಿನ್ನೋದು. ನೋಡಿ ಬನ್ನಿ ಬನ್ನಿ ಮುಂದೆ ಬನ್ನಿ ಗಾಯ್ಸ್. ವಡೆ 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 ಸಾಂಬಾರ್ ಚಟ್ನಿ, ಇದು ಇಡ್ಲಿ ಮೊಟ್ಟೆ ಮತ್ತು ಉಪ್ಪಿಟ್ಟು ಕೇಸರಿ ಬಾತು ಬೆಡ್ಡು ಜಾಮು ಎಲ್ಲ ಜಾಮು ಮತ್ತು ಬರುತ್ತೆ. ವೆಯ್ಟ್ ಮಾಡಿ. ಪಪ್ಪಾಯ ವಾಟರ್ ಮಿಲನ್ ನೋಡಿದ್ರಲ್ಲ, ಅದು ನಮ್ಮ ಬ್ರೇಕ್ಫಾಸ್ಟ್ ಆಗಿತ್ತು. ಅವತ್ತು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ನಾವು ಇದು ನಾರ್ಮಲಲ್ಲೇ ಇಟ್ಟಿದ್ದಿದೆ ಗೇಮು. ಈ ಗೇಮ್ನ ಆಡಿಕೊಂಡು ಸ್ವಲ್ಪ ಲಾಸ್ಟ್ ಡೇ ಎಲ್ಲ ಸ್ವಲ್ಪ ಆಡೋಣ ಅಂತೇಳಿ ಆಡ್ತಿದ್ದಾಳೆ. ಗೇಮ್ನ ಆಡ್ಕೊಂಡು ಮತ್ತು ನಾವು ರೂಮ್ಗೆ ಹೋಗಿ ಚೆಕ್ಔಟ್ ಆಗಬೇಕಾಗಿತ್ತು. ಚೆಕ್ಔಟ್ಗಂತ ಹೋದ್ವಿ. ಡೈಲಿ ಒಂದೊಂದು ವೆರೈಟಿ ಇತ್ತು. ರೆಸಾರ್ಟು ಏನು ಗ್ರೇಟ್ನೆಸ್ ಅಂತೇನಿಲ್ಲ, ಓಕೆ ಥರ ಇತ್ತು. ಯಾಕಂದರೆ ನಾವು ಲಾಸ್ಟ್ ಮೂಮೆಂಟಲ್ಲಿ ಬುಕ್ ಮಾಡಿದ್ರಿಂದ ಅದು ಸಿಕ್ಕಿದ್ದು ನಮಗಿದೆ. ಒಂದು ಸತಿ ಗೇಮ್ ಆಡ್ತೀನಿ ಪಾಪ ಅಂತೇಳಿ ಅಲ್ಲಿ ಗೇಮ್ ಆಡ್ತಿದ್ದಾಳೆ. ಇದು ಲಾಸ್ಟ್ ಅಂತೇಳಿ ನಾವು ಹೋಗಲಿ ಅಂತೇಳಿ ಒಂದು ಸ್ವಲ್ಪ ಆಟ ಆಡಿಸ್ತಾ ಇದ್ವಿ. ಮತ್ತು ನಾವು ಬ್ರೇಕ್ಫಾಸ್ಟ್ ಮುಗಿಸ್ಕೊಬಂದು ಹಾಗೆ ಚೆಕ್ಔಟ್ ಮಾಡಿದ್ವಿ. ಚೆಕ್ಔಟ್ ಮಾಡೋ ಲಾಸ್ಟ್ ವಿಡಿಯೋ ತೊಗೊತಾ ಇದ್ದೀನಿ ನಾನು.
ಇದು ಲಾಸ್ಟ್ ವಿಡಿಯೋ ತೊಗೊತಾ ಇದ್ದಿದ್ದು ಏನೇನು ಇದೆ ಅಂತ ಹೇಳ್ಬಿಟ್ಟು ನೋಡೋಕ್ಕಂತ ಬ್ಯಾಗ್ನ ನಾನು ಅರ್ಧ ಬ್ಯಾಗ್ನ ಕಾರಲ್ಲಿ ಇಟ್ಬಿಟ್ಟಿದ್ದೆ. ಇದು ಸ್ವಲ್ಪ ಲಾಸ್ಟ್ ಕ್ರಾಸ್ ಚೆಕ್ ಮಾಡ್ಕೊಂಬರೋಣ ಅಂಥೇಳಿ ನಾನು ಬಂದಿದ್ದಿದ್ದು. ಏನಾದರೂ ಬ್ಯಾಗು ಏನಾದರೂ ಮಿಸ್ ಆಗಿದೆಯೋ ಅಂಥೇಳಿ ಭಾವನೆಯೂ ನನ್ನ ಜೊತೆ ಬಂದಳು. ನೋಡ್ಕೊಂಬರೋಣ ಅಂಥೇಳಿ ಆಲ್ರೆಡಿ ನಾವು ಬ್ಯಾಗೆಲ್ಲ ಕಾರಲ್ಲಿ ಇಟ್ಟಿದ್ವಿ. ಇದು ಆನ್ ದ ವೇ ಬರಬೇಕಾದಾಗ ರೋಡು ನಾನು ಸ್ವಲ್ಪ ಸ್ನ್ಯಾಪ್ಸ್ ಹಾಕ್ಕೊಂಡು ಸ್ವಲ್ಪ ಇನ್ಸ್ಟಾಗೆ ವೀಡಿಯೋಸ್ ಹಾಕ್ಕೊಂಡು ಬರ್ತಾಯಿದ್ದೆ. ಮೇಡಮರು ಆಲ್ಮೋಸ್ಟ್ ಒಳಗೆ ಕಂಫರ್ಟಬಲ್ ಫೀಲ್ ಮಾಡಬೇಕು ಅವರಪ್ಪ. ಹಾಗೆ ಆಟಾಡಬೇಕು, ಹಿಂದೆ ಹೋಗಿ ಮಲಗಬೇಕು ಆರಾಮಾಗಿ, ಇಲ್ಲಾಂದರೆ ನನಗೆ ಹಿಂಸೆ ಕೊಡ್ತಾಳೆ ಅಂತೇಳಿ ಇಟ್ಬಿಟ್ಟಿದ್ವಿ ನಾವು. ಲಾಸ್ಟಲ್ಲಿ ಅವಳೋಗಿ ಹಿಂದೆಗಡೆ ಮಲಗ್ತಾಯಿದ್ಲು. ಬೇಕಾದಾಗ ಆ ಸ್ಕ್ರೀನಲ್ಲಿ ಹಾಕ್ಕೊಂಡು ನೋಡ್ತಾಯಿದ್ಲು, ಬಾಕಿ ಟೈಮಲ್ಲಿ ಮಲಗ್ತಾಯಿದ್ಲು. ನಾವು ಹೋಗಿದ್ದು 8 o'clock ಆಯ್ತಲ್ಲ ಹೋಟೆಲ್ಗೆ. ಅದು ನೈಟ್ ಆಗಿತ್ತು. ಮತ್ತು ನಾವು ಹೋಗ್ಬೇಕಾದಾಗ ಬೇರೆ ರೋಡು ಚೆನ್ನಾಗೇ ಇದ್ದಿಲ್ಲ, ಫುಲ್ಲು ರೆಡಿ ಮಾಡ್ತಾಯಿದ್ರು, ಮಣ್ಣು ರೋಡ್ ತೋರಿಸಿದ್ರು ಅದು ಗೂಗಲಿಂದ. ಆದರೆ ಬರಬೇಕಾದ್ರೆ ತುಂಬ ಸಕ್ಕತ್ತಾಗಿರೋ ರೋಡ್ ತೋರಿಸಿತು. ಅಂದರೆ ಗೂಗಲ್ ಯಾವ ರೂಟ್ ತೋರಿಸುತ್ತೆ ಅದೇ, ಯಾಕಂದರೆ ಹೊಸದೆಲ್ಲ ನಮಗೆ ನಾರ್ಮಲ್ ರೂಟ್ ಆದರೆ ಗೊತ್ತಾಗುತ್ತೆ. ಧರ್ಮಸ್ಥಳ ಆದರೆ ಇದು ರೋಡ್ ತುಂಬಾ ಚೆನ್ನಾಗಿತ್ತು. ಅಂದರೆ ನಮಗೆ ಧರ್ಮಸ್ಥಳ ಫೀಲ್ ಘಾಟ್ ಸೆಕ್ಷನಲ್ಲಿ ಹೋಗ್ಬೇಕಾದಾಗ ಯಾವ ಥರ ಇದೆ ಸಕ್ಕತ್ತಾಗಿತ್ತು. ಅದಕ್ಕೆ ಸ್ವಲ್ಪ ಮತ್ತು ನಾವು ಒಂದು ಮಿಡ್ಲಲ್ಲಿ ಒಂದು ಕಾಫಿ ಬ್ರೇಕ್ ಹಾಕೋದು ವೀಡಿಯೋ ಮಾಡಲಿಲ್ಲ. ನಾನು ಸ್ನ್ಯಾಪಲ್ಲಿ ಒಂದು ಕ್ಲಿಪ್ಸ್ ತೊಗೊಂಡಿದ್ದೆ, ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಅಷ್ಟೇ. ಕಾಫಿ ಮತ್ತು ಅದಕ್ಕೆ ತೊಗೊಂಡಿದ್ದೆ. ಅದನ್ನು ಕಾಫಿ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಟ್ರಾವೆಲ್ ಮಾಡಿ ನೆಕ್ಸ್ಟ್ ನಾವು ಕೊಟ್ಟಿದ್ದೆ ಲಂಚ್ಗೆ ಅಂತ 2:30 ಆಗೋಗಿತ್ತು. ನಾವು ಅಲ್ಲಿ ಒಲೆ ಊಟನೂ ಒಂದು ಇದಕ್ಕೆ ನ್ಯೂ ಇಯರ್ಗೆ ನಾವು ಚೆಕ್ ಮಾಡಿದ್ವಿ ಎಲ್ಲಿ ಚೆನ್ನಾಗಿದೆ. ಯಾಕಂದರೆ ನಮ್ಮ ಮನೆಯವರು ಮುದ್ದೆ ತಿನ್ನಬೇಕು ಅಂತೇಳಿ 3 days ಆಗಿದ್ದು, ಅವ್ರಿಗೆ ಮುದ್ದೆ ಇರಲೇಬೇಕಾಗಿತ್ತು. ಚೆಕ್ ಮಾಡಿದಾಗ ಒಲೆ ಊಟ ಅನ್ನೋದನ್ನು ತೋರಿಸ್ತು, ನ್ಯೂ ಆಗಿತ್ತು, ರೋಡ್ ಸೈಡಲ್ಲೇ ಇತ್ತು. ಅದಕ್ಕೆ ಅಂತ ಹೋದ್ವಿ, ಚೆನ್ನಾಗಿತ್ತು. ಆದರೆ ರೇಟ್ ಸ್ವಲ್ಪ ಜಾಸ್ತಿ ಆಯಿತು ಅನಿಸ್ತು. ಆದರೆ ಊಟ ಆಗಲಿ ಕ್ವಾಂಟಿಟಿ ಆಗಲಿ ತುಂಬಾ ಚೆನ್ನಾಗಿತ್ತು, ಟೇಸ್ಟು ಅಷ್ಟೇ ತುಂಬಾ ಚೆನ್ನಾಗಿತ್ತು. ಮೇಡಮ್ ಅವ್ರು ಏನು ಹೇಳ್ತಿದ್ದಾರೆ ಅಂದರೆ, ನಾನು ವ್ಲಾಗ್ ಮಾಡ್ತೀನಿ, ನಾನು ಹೇಳ್ತೀನಿ, ನೀನು ವೀಡಿಯೋ ಮಾಡು ಅಂತ ಹೇಳ್ತಿದ್ದಾರೆ. ಆ ಮೇಡಮ್ ಅವ್ರು ಏನೇನು ಹೇಳ್ತಿದ್ದಾರೆ ಅಂತ ಒಂದು ಸ್ವಲ್ಪ ಕೇಳಿಸ್ಕೊಬನ್ನಿ. ಅವಳಿಗೆ ಮಾತಾಡ್ತಾನೆ ಇರ್ತಾಳೆ, ವ್ಲಾಗ್ ಮಾಡ್ತಾನೆ ಇರ್ತಾಳೆ, ಇದು ಮಾಡ್ತೀನಿ ಅಂತೇಳಿ. ನೆಕ್ಸ್ಟು ಹಾಗೆ ಮತ್ತು ಫುಲ್ಲು ನಾನು ಏನೇ ವೀಡಿಯೋ ಮಾಡೋದಕ್ಕೆ ಹೋದ್ರು, ಏನು ಆರ್ಡ್ರ್ ಮಾಡಿದ್ದೀನಿ ಅಂತ ಮಾಡೋಕ್ಕೆ ಹೋದ್ರೂ ನಾನೇ ಮಾಡ್ತೀನಿ ಅಂತ ಮಾಡ್ತಾನೇ ಇದ್ಲು. ನೆಕ್ಸ್ಟ್ ನಾವು ಏನು ಆರ್ಡ್ರ್ ಮಾಡಿದ್ವಿ ಅಂತಲೂ ತೋರಿಸ್ತೀನಿ. ಹೇಳಿದ್ನಲ್ಲ, ಮನೆಯವರು ಮುದ್ದೆ ತಿಂದಿಲ್ಲ ಅಂಥೇಳಿ ಮುದ್ದೆ ತೊಗೊಂಡಿದ್ವಿ, ಬಿರಿಯಾನಿ ತೊಗೊಂಡಿದ್ವಿ. ಮತ್ತು ಸೈಡ್ಸಾಗಿ ಅವರು ಚಿಕನ್ ಪೆಪ್ಪರ್ ಏನಾದರೂ ತೊಗೊಂಡಿದ್ದು, ತುಂಬಾ ಚೆನ್ನಾಗಿತ್ತು. ಬೇರೆ ಜಾಸ್ತಿ ಏನು ಆರ್ಡ್ರ್ ಮಾಡಲಿಲ್ಲ, ಇದಿಷ್ಟೇ ತೊಗೊಂಡಿದ್ದು. ಯಾಕಂದರೆ 3 days ನಾನ್ ವೆಜ್ ತಿಂದಿದ್ವಲ್ಲ, ನಮಗೇನು ತಿನ್ನಬೇಕು ಅಂತ ಏನು ಅನಿಸ್ಲಿಲ್ಲ. ಲಾಸ್ಟ್ ನಾವು ಸ್ಟಾಪ್ ಮಾಡಿದೆ ಇಲ್ಲಿ. ನೆಕ್ಸ್ಟ್ ನಾವು ಸ್ಟಾಪ್ ಮಾಡಲೇ ಇಲ್ಲ. ನೆಕ್ಸ್ಟ್ ನಾವು ಮನೆಗೆ ಬಂದ್ವಿ. ನಾನು ಎಲ್ಲೂ ವೀಡಿಯೋ ಮಾಡಲಿಲ್ಲ, ಕ್ಲಿಪ್ಸ್ ಏನು ತೊಗೊಂಡಿಲ್ಲ. ನೆಕ್ಸ್ಟ್ ಡೇ ನಮ್ಮಪ್ಪ ನಮ್ಮ ಬಂದಿದ್ದರು ಮನೆಗೆ ಬಂದು ನಾರ್ಮಲ್ ಡೇನ ಸ್ಟಾರ್ಟ್ ಮಾಡಿದ್ದಷ್ಟೇ. ಓಕೆ, ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮರೀದೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.